ಬಂದ್ವಿ. ನಮ್ಮ ಅಮ್ಮನ ಊರಿಗೆ ಹೋಗ್ತಾ ಇದ್ದೀವಿ ಇವಾಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನನ್ನ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಹಾಲು ತೊಗೊಂಡು ಹೋಗ್ತಿದ್ದೀನಿ. ಅಲ್ಲಿ ಬೆಕ್ಕಿನ ಮರಿ ಇದೆ ಚಿಕ್ಕದೊಂದು. ಡೈಲಿ ಹಾಕ್ತಾ ಇದ್ದೀನಿ. ಇವತ್ತಿಗೆ ಮಾರ್ಕೆಟಿಗೆ ಹೋಗಿದೆ, ಈಗ ಬಂದೆ. ಇವಾಗ ಅದೇ ಹಾಕಬೇಕು ಇವಾಗ ಹಾಲು. ನೋಡಿ, ಬಾ 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 ಬಾ. ಇರು 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 ಕೊಡ್ತೀನಿ ಇರು. ಹೌದಲ್ಲ ಪಾಪ. ಈ ಬೆಕ್ಕಿನ ಮರಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಬಂದಿದೆ. ತುಂಬಾನೇ ಕೂಗ್ತಾ ಇತ್ತು. ನಾನು ಹೋಗಿ ಅದಕ್ಕೆ ಸ್ವಲ್ಪ ಹಾಲು ಹಾಕ್ತೆ. ತುಂಬಾ ಹಶ್ವಾಗಿತ್ತು ಅದಕ್ಕೆ. ಹೀಗೆ ಒಂದು 3-4 ಡೇಸ್ ಇಂದ ನಾನೇ ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ತಾ ಇದ್ದೆ. ಇದು ನೆಕ್ಸ್ಟ್ ಡೇ. ನಮಗೆ ಶುಕ್ರವಾರ ಊರಿಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ನಾವು ಸ್ವಲ್ಪ ಶಾಪಿಂಗ್ ಮಾಡ್ಲಿಕ್ಕೆ ಅಂತ ಹೇಳಿ ಬಾಟಾ ಶೋರೂಮಿಗೆ ಬಂದಿದ್ವಿ. ಹೊರಟಿದ್ದೀವಿ ನಾವು ಊರಿಗೆ. 10 ಗಂಟೆ ಬಿಟ್ಟಿದೆ, ಟೈಮ್ ಆಗಿದೆ. ನಮ್ಮ ಹಸ್ಬೆಂಡ್ ಬೈತಾನೆ ಇದ್ದಾರೆ. ನಾವು ಬೆಳಿಗ್ಗೆ 8 ಗಂಟೆಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ. ತುಂಬಾ ಟೈಮ್ ಆಗಿಬಿಟ್ಟಿದೆ. ನಮ್ಮ ಹಸ್ಬೆಂಡ್ ಹೇಳ್ತಿದ್ದಾರೆ, ನೀನು ಹೇಳಿ ಟೈಮ್ ನೀವು ಹೊರಡೋದೇ ಇಲ್ಲ ಅಂತ ಹೇಳಿ. ಅಲ್ಲಿ ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ. 5 ಗಂಟೆ ಅಂತ ಹೇಳಿದರೆ, ನೋಡೋಣ ಎಷ್ಟು ಗಂಟೆ ಅಂತ ಹೇಳಿ. ಬನ್ನಿ, ಇವತ್ತು ಕೊಂಡ್ಲಿ ಜಾತ್ರೆ ಹೋಗ್ತಾ ಇದ್ದೀನಿ. ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಇಲ್ಲಿ ಜಾತ್ರೆ ಎಲ್ಲ ಮುಗಿದ್ಮೇಲೆ 24ರಿಂದ 4ನೇ ತಾರೀಕು ತನಕ ಸಿರ್ಸಿ ಜಾತ್ರೆ. ಈ 2 ಜಾತ್ರೆಗೆ ಎಲ್ಲರೂ ಬನ್ನಿ. ಈ ವಿಡಿಯೋ ಹಾಕೋದು ನನಗೆ ಯಾವಾಗ ಆಗೋದೇ ಗೊತ್ತಿಲ್ಲ. ಅಷ್ಟರೊಳಗೆ ಕೊಂಡ್ಲಿ ಜಾತ್ರೆ ಮುಗ್ದಿರ್ಬೋದು, ಸಿದ್ದಾಪುರ ಜಾತ್ರೆ. ಅಲ್ಲಿ ಸಿರ್ಸಿ ಜಾತ್ರೆ ಮಾತ್ರ ಯಾರು ಮಿಸ್ ಮಾಡ್ಕೋಬೇಡಿ, ಎಲ್ಲ ಬನ್ನಿ. 24ರಿಂದ 4ನೇ ತಾರೀಕು ತನಕ ಇರುತ್ತೆ. ಇದು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು. ಎಲ್ಲರೂ ಬನ್ನಿ, ತುಂಬಾ ಚೆನ್ನಾಗಾಗತ್ತೆ. ಇದು 2 ವರ್ಷಕ್ಕೊಂದ್ಸರಿ ಆಗುತ್ತೆ. 1 ವರ್ಷ ಬೇಡರ ವರ್ಷ, ಇನ್ನೊಂದು ವರ್ಷ ಜಾತ್ರೆ. ಇದು 5 ವರ್ಷಕ್ಕೊಂದ್ಸರಿ ಬರೋದು. ನಾನು ಈಗ ಅಮ್ಮನ ಮನೆ ಜಾತ್ರೆ ಹೋಗ್ತಿದ್ದೇನಲ್ಲ, ಇದು 5 ವರ್ಷಕ್ಕೊಂದ್ಸರಿ. ಲಾಸ್ಟ್ ಇಯರ್ ನಮ್ಮ ಎಂಗೇಜ್ಮೆಂಟ್ ಆಗಿತ್ತು, ಆವಾಗ 5 ವರ್ಷ ಹಿಂದೆ. ಈ ವರ್ಷ 5 ವರ್ಷ ಆಗುತ್ತೆ ನಮ್ಮದು ಮದುವೆ ಆಗಿ. ಇನ್ನು ಊರಿಗೆ ಹೋಗಿ ನಾನು ಅಲ್ಲಿ ದೇವಸ್ಥಾನ ಹೋಗಿದ್ದೆಲ್ಲ ವಿಡಿಯೋ ಮಾಡ್ತೀನಿ. ಜಾತ್ರೆ ಹೋಗಿರೋದು. ನಾಳೆ ಹಣ್ಣುಕಾಯಿ ಮಾಡಿಸ್ಬೇಕಂತ ಇದ್ದೀವಿ. ಇವಾಗ ಬಂದ್ವಿ ಹೋಟೆಲಿಗೆ. ಯಪ್ಪ, ಇಲ್ಲ ಎಷ್ಟು ಬಿಸಿಲು ಅಂದರೆ, ನಮ್ಮ ಬೆಂಗಳೂರಲ್ಲಿ ಇಷ್ಟು ಚಳಿ ಆಗ್ತಾಯಿತ್ತು. ಇಲ್ಲಿ ನೋಡಿದ್ರೆ ಇಷ್ಟು ಬಿಸಿಲು ಅಂದರೆ ಯಪ್ಪ, ಒಳಗಡೆ ಕೂತ್ಕೊಂಡ್ರು. ಅಲ್ಲೊಂದು ನೋಡಿದ್ವಿ ಹೋಟೆಲ್, ನಮ್ಗಲ್ಲಿ ಎಷ್ಟಾಗಿಲ್ಲ. ವಾಪಸ್ ಬಂದು ಇಲ್ಲಿ ಶಿವ ಹೋಟೆಲ್ ಅಂತ ಇದೆ, ಪ್ಯೂರ್ ವೆಜ್. ಇಲ್ಲಿ ಬಂದಿದ್ದೀವಿ, ನೋಡೋಣ ಇಲ್ಲಿ ಹೇಗಿದೆ ಅಂತ. ಅದು ಚೆನ್ನಾಗಿದೆ ಹೋಟೆಲ್. ನಾವು ತೊಗೊಂಡಿದ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಥಾಲಿ ಅಂತೇಳಿ. ಫಸ್ಟ್ ಅವರೇನೋ ಕಷಾಯ ಥರ ಕೊಟ್ಟಿದ್ರು, ಚೆನ್ನಾಗಿತ್ತು. ಹಾಗೆ ಸ್ಪೆಷಲ್ ಅಂತ ಹೇಳಿದ್ರೆ ಅದರಲ್ಲೊಂದು ಹೋಳಿಗೆ ಇರುತ್ತೆ. ನಮ್ಮ ಊರಿಗೆ ಬಂದ್ವಿ. ನಮ್ಮ ಅಮ್ಮನ ಊರಿಗೆ ಹೋಗ್ತಾ ಇದ್ದೀವಿ ಇವಾಗ. ಖುಷಿ ಆಗ್ತೈತೆ. ನೀವು ಚೆನ್ನಾಗಿದ್ದೀರಾ? ನಾವು ಮನೆ ರೀಚ್ ಆಗೋದು 4:15 ಆಗಿತ್ತು. ಅದರ ನಂತರ ನಾನು ಯಾವುದೇ ವಿಡಿಯೋ ಮಾಡಿಲ್ಲ. ಫುಲ್ ಮಾತಾಡಿದ್ದೆ ಅಮ್ಮನ ಜೊತೆ, ಅಕ್ಕನ ಜೊತೆಗೆಲ್ಲ ಫುಲ್ ಮಾತಾಡಿ. ನೆಕ್ಸ್ಟ್ ಡೇ ಇದು ನಾವು ಅದೇ ಕೊಂಡ್ಲಿ ಜಾತ್ರೆಗೆ ಹಣ್ಣುಕಾಯಿಗೆ ಅಂತ ಹೊರಟಿದ್ವಿ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ದೇವಸ್ಥಾನಕ್ಕೆ ಹಣ್ಣುಕಾಯಿಗೆ ಅಂತ ಹೋಗ್ತಾ ಇದ್ದೀವಿ. ಜಾತ್ರೆ ಹೋಗ್ತಿದ್ದೀವಿ ಹಣ್ಣುಕಾಯಿ ಮಾಡಿಸ್ಕೊಬರ್ಲಿಕ್ಕೆ. ನಮ್ಮ ಹಸ್ಬೆಂಡ್ ಟ್ರೈ ಮಾಡ್ತಿದ್ದಾರೆ. ಹಿಂದೆ ನಮ್ಮ ಅಕ್ಕ ಕೂತಿದ್ದಾರೆ, ಕಾಣಿಸ್ತಾ ಇಲ್ಲ. ಹಿಂದೆ ಕೂತಿದ್ದಾರೆ. ಹಾಗೆ ನಮ್ಮ ಅಮ್ಮನಿಗೆ ಕಾಲು ನೋವು ಅಂತ ಹೇಳಿ ಅವ್ರ ಪಾಪ ಬರಲಿಲ್ಲ, ಮನೇಲೇ ಇದ್ದಾರೆ. ಸಂಜೆಗೆ ಹೋಗೋಣ ಅಂತ ಹೇಳಿದ್ದೀನಿ. ಸಂಜೆ ಹೋಗೋದು. ಇವಾಗ ಹಣ್ಣುಕಾಯಿ ಮಾಡಿಸ್ಕೊಬರೋಣ. ಈಗ ಬಂದ್ವಿ ದೇವಸ್ಥಾನಕ್ಕೆ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನೋಡಿ, ಮೇಲ್ಗಡೆ ಈಶಾ ಫೌಂಡೇಶನ್ ಶಿವನ ಮೂರ್ತಿ ಮಾಡಿದ್ದಾರೆ. ತುಂಬಾ ಕ್ಯೂಟ್, ಚೆನ್ನಾಗಿತ್ತು. ಪೂಜೆಗೆ ಹೂವು, ಬಳೆ ಎಲ್ಲ ತೊಗೊಂಡೆ. ದೇವರಿಗೆ ಬೆಂಗಳೂರಿಂದನೇ ನಾನು ಸೀರೆ ತೊಗೊಂಡು ಬಂದಿದ್ದೆ. ನೀವು ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು.
ನಾವು ಮಾಡಿಸಿದ್ದು 1001 ಸರ್ವ ಸೇವೆ ಅಂತ ಹೇಳಿ ಪೂಜೆ ಮಾಡಿಸಿದ್ವಿ. ಹಾಗೆ ನಾನು ತಂದ ಸೀರೆ ದೇವರಿಗೆ ಒಪ್ಪಿಸಿ ಅವರು ಒಂದು ಸೀರೆ ನನಗೆ ಕೊಟ್ಟರು. ತುಂಬಾ ಚೆನ್ನಾಗಿ ಖುಷಿ ಆಯಿತು. ನಾನು ಪೂಜೆ ಮಾಡಿಸಿರೋದು ತುಂಬಾ ಚೆನ್ನಾಗಿ ಪೂಜೆನೇ ಮಾಡಿಕೊಟ್ರು. ಪೂಜೆ ಮುಗಿಸ್ಕೊಂಡು ಹೊರಗಡೆ ನಾವು ಅರಿಶಿನ ಕುಂಕುಮ ತೊಗೊಂಡ್ವಿ. ಇಲ್ಲಿ ಪದ್ಧತಿ ಏನಂತ ಹೇಳಿದ್ರೆ, ನಾವು ಅಕ್ಕ ತಂಗದಿರಿಗೆ ಅಮ್ಮನ ಮನೆಗೆ ಅರಿಶಿನ ಕುಂಕುಮ ತೊಗೊಂಡು ಕೊಡೋ ಪದ್ಧತಿ ಇದೆ. ಹಾಗಾಗಿ ನಾವು ಅದನ್ನು ಕಟ್ಟಿಸ್ಕೊಳ್ತಾ ಇದ್ವಿ. ಹೇಗಿತ್ತು ನನ್ನ ಈ ಬ್ಲಾಗ್? ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೇನೆ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ. ಹಾಗಾದರೆ ಬರಲಾ? ಬಾಯ್, ನಮಸ್ಕಾರ.